ಆರೋಗ್ಯವೇ ಭಾಗ್ಯ ಅನ್ನುವ ಮಾತಿನಂತೆ ಬೆಂಗಳೂರು ಗ್ರಾಮಾಂತರ ಭಾಗದ ಜನತೆಗೆ ವೈದ್ಯಕೀಯ ವರದಾನವಾಗಿರುವ ಬಿಜಿಎಸ್ನ ಜಿಐಎಂಎಸ್ ಆಸ್ಪತ್ರೆಯ ಹೊಸ ಬ್ಲಾಕ್ ಅದ್ಧೂರಿಯಾಗಿ ಉದ್ಘಾಟನೆಯಾಗಿದೆ. ಅತ್ಯಾಧುನಿಕ ಸೌಲಭ್ಯ ಹೊಂದಿರುವಂತಹ ಈ ಹೊಸ ಘಟಕವು ಬಡ ಮತ್ತು ಮಧ್ಯಮ ವರ್ಗದ ಜನತೆಗೆ ಅತಿ ಕಡಿಮೆಯ ದರದಲ್ಲಿ ಆರೋಗ್ಯ ಸೇವೆಯನ್ನು ಒದಗಿಸಲಿದೆ. ಕಾರ್ಯಕ್ರಮದಲ್ಲಿ ಧನ್ವಂತರಿ ಹೋಮ ಅತ್ಯಂತ ವಿಶೇಷವಾಗಿದ್ದು, ಸಮಾರಂಭದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಬಿಜಿಎಸ್ ಜಿಐಎಂಎಸ್ ಆಸ್ಪತ್ರೆಯ ಹೊಸ ಬ್ಲಾಕ್ ಉದ್ಘಾಟನೆ. ಬಡವರಿಗೆ ಅತ್ಯಾಧುನಿಕ ಆರೋಗ್ಯ ಸೇವೆ ಆದ್ಯತೆ. 650 ಹಾಸಿಗೆಗಳ ನೂತನ ಆಸ್ಪತ್ರೆ ಬ್ಲಾಕ್ ಲೋಕಾರ್ಪಣೆ. ಬೆಂಗಳೂರಿನ ಬಿಜಿಎಸ್ ಹೆಲ್ತ್ ಅಂಡ್ ಎಜುಕೇಷನ್ ಸಿಟಿಯಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿತ್ತು. ಬಿಜಿಎಸ್ ಜಿಮ್ಸ್ ಆಸ್ಪತ್ರೆಯ ವಿಸ್ತೃತ ಘಟಕವು ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಮತ್ತು ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಅನಾವರಣಗೊಂಡಿತ್ತು. ಕಾರ್ಯಕ್ರಮದ ಆರಂಭದಲ್ಲಿ ಧನ್ವಂತರಿ ಹೋಮ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಗಿದೆ. ಬಿಜಿಎಸ್ ಜಿಮ್ಸ್ ಆಸ್ಪತ್ರೆಯ ಬ್ಲಾಕ್ ಬರೋಬ್ಬರಿ 650 ಹಾಸಿಗೆಗಳ ಸಾಮರ್ಥ್ಯವನ್ನು ಹೊಂದಿದೆ. ಮಹಿಳಾ ಮತ್ತು ಪ್ರಸೂತಿ ವಿಭಾಗಕ್ಕಾಗಿ 3 ಸುಸಜ್ಜಿತ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, ಅತ್ಯಾಧುನಿಕ ಕ್ಯಾಥ್ ಲ್ಯಾಬ್, ಓಟಿ ಹಾಗೂ ರೋಬೋಟಿಕ್ ಸರ್ಜರಿಗಾಗಿ ಪ್ರತ್ಯೇಕ ಆಪರೇಷನ್ ಥಿಯೇಟರ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜೊತೆಗೆ ನವಜಾತ ಶಿಶುಗಳಿಗೆ ಎನ್ಐಸಿಯು ಮತ್ತು ಪಿಐಸಿಯು ಘಟಕಗಳು ತುರ್ತು ಚಿಕಿತ್ಸೆಗೆ ಸಜ್ಜಾಗಿದೆ. ಗ್ರಾಮೀಣ ಭಾಗದ ಜನರಿಗೆ ಸುಧಾರಿತ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಹಾಗೂ ಕೈಗೆಟುಕುವ ದರದಲ್ಲಿ ಒದಗಿಸುವುದೇ ಈ ಆಸ್ಪತ್ರೆಯ ಮುಖ್ಯ ಉದ್ದೇಶವಾಗಿದೆ ಅಂತ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳು ಹೇಳಿದ್ದಾರೆ. ನಮ್ಮ ಇವತ್ತು ಏನು ಬಿಜಿಎಸ್ ವೈದ್ಯಕೀಯ ಮಹಾವಿದ್ಯಾಲಯ ಇದೆ, ಇದು 12 ವರ್ಷದ ಹಿಂದೆ ಪ್ರಾರಂಭ ಆಗಿತ್ತು. ಆದರೆ ಬಹಳ ಒತ್ತಡದಿಂದ ಬಹಳ ರೋಗಿಗಳು ಜಾಸ್ತಿ ಬರ್ತಾ ಇರೋದ್ರಿಂದ ಈ ಆಸ್ಪತ್ರೆನ ಇನ್ನೂ ದೊಡ್ಡ ಮಟ್ಟವಾಗಿ ಬೆಳೆಸಬೇಕು ಅಂತ ಹೇಳಿ ಇವತ್ತು 700 ಬೆಡ್ ಆಸ್ಪತ್ರೆನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ಇವರೆಲ್ಲ ವಿದ್ಯಾಸಂಸ್ಥೆಗೆ ಭೇಟಿ ಕೊಟ್ಟಾಗ ನಮಗೆ ಇನ್ನೂ ಎಂಕರೇಜ್ಮೆಂಟ್ ಆಗ್ತಾ ಇದೆ. ಇಲ್ಲಿನ ವಿದ್ಯಾರ್ಥಿಗಳಿಗಾಗ್ಬೋದು, ಫ್ಯಾಕಲ್ಟಿ ಮೆಂಬರ್ಸ್ಗಾಗ್ಬೋದು, ಇವರೆಲ್ಲರ ಆಸೆಯಂತೆ ಇವತ್ತು ಈ ವೈದ್ಯಕೀಯ ವಿದ್ಯಾಲಯದಲ್ಲಿ 1200 ಬೆಡ್ಡು ಏನು ಆಗಿದೆ, ಆ ಪ್ರಾರಂಭನ ಮುಂದಿನ ದಿನಗಳು ಇನ್ನೂ ಭಾಳ ಎತ್ತರವಾಗಿ ಭಾಳ ದೊಡ್ಡದಾಕಾರವಾಗಿ ಪ್ರಾರಂಭ ಮಾಡ್ತೀವಿ. ಇವತ್ತು ಧನ್ವಂತರಿ ಹೋಮ ಏನು ಇಟ್ಕೊಂಡಿದ್ದೀವಿ, ಈ ಧನ್ವಂತರಿ ಹೋಮಕ್ಕೆ ಏನು ಭಾಗವಹಿಸಿದ್ದಾರೆ ಅವರಿಗೆಲ್ಲ ನಮ್ಮ ವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ಐತಿಹಾಸಿಕ ಕ್ಷಣಕ್ಕೆ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯ ಮತ್ತು ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳ ಆಶೀರ್ವಾದದ ಸಿಂಚನವಾಗಿತ್ತು. ಮೆಡಿಕಲ್ ಎಜುಕೇಷನ್ ಮತ್ತು ಹೆಲ್ತ್ ಸಿಟಿ ಅಂತ ಈ ಕ್ಯಾಂಪಸ್ ಏನಿದೆ, ಇದರಲ್ಲಿ ಇವಾಗ ಸುಮಾರು ಹಲವಾರು ವರ್ಷಗಳಿಂದ ಈ ವೈದ್ಯಕೀಯ ಕಾಲೇಜು ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಅಂದರೆ ಇವತ್ತು ಮೆಡಿಕಲ್ ಸೀಟ್ಸು 150ರಿಂದ 250ಕ್ಕೆ ಏರಿಕೆ ಆಗಬೇಕಾದ್ರೆ ಸುಮಾರು 1050 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ಅವಶ್ಯಕತೆ ಇದೆ. ಅದರಿಂದ ಇವತ್ತು ಈ ಎಕ್ಸ್ಟೆನ್ಷನ್ ಬ್ಲಾಕನ್ನು ಇವತ್ತು ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಧನ್ವಂತರಿ ಪೂಜೆ ಆಗಿದೆ. ಅದಕ್ಕೆ ನಮ್ಮ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಂಥ ಡಾಕ್ಟರ್ ಭಗವಾನ್ ಕೂಡ ಸಾಕ್ಷಿಯಾಗಿದ್ದಾರೆ. ಸೊ ಇದೊಂದು ಉತ್ತಮವಾದಂಥ ಕೆಲಸ. ಸುಮಾರು 13 ವರ್ಷಗಳ ಹಿಂದೆ ಈ ವೈದ್ಯಕೀಯ ಸಂಸ್ಥೆ ಪ್ರಾರಂಭವಾಗಿ ಇವತ್ತು ಮೆಡಿಕಲ್, ಡೆಂಟಲ್, ನರ್ಸಿಂಗ್, ಅಲೈಡ್ ಸೈನ್ಸಸ್, ಫಾರ್ಮಸಿ ಹಾಗೂ ಇನ್ನಿತರ ಸಂಸ್ಥೆಗಳನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭಿಸಿದೆ. ಅತ್ಯಂತ ಕಡಿಮೆ ಸಮಯದಲ್ಲಿ ದೇಶದಲ್ಲೇ ಅತ್ಯಂತ ಗಣನೀಯ ಸೇವೆ ನೀಡಿ ವೈದ್ಯಕೀಯ ಸಿಬ್ಬಂದಿಯನ್ನು ತಯಾರು ಮಾಡ್ತಕ್ಕಂಥ, ಶಿಕ್ಷಣ ಕೊಡ್ತಕ್ಕಂಥ ಸಂಸ್ಥೆ ಇದಾಗಿ ಹೊರಹೊಮ್ಮಿದೆ.
ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಸಂಸದರಾದ ಡಾಕ್ಟರ್ ಮಂಜುನಾಥ್ ಮತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಬಿಸಿ ಭಗವಾನ್ ಸೇರಿದಂತೆ ಸಿಂಡಿಕೇಟ್ ಮತ್ತು ಸೆನೆಟ್ ಸದಸ್ಯರು ಭಾಗವಹಿಸಿ ಶುಭ ಹಾರೈಸಿದ್ದಾರೆ. ಒಟ್ಟಾರೆಯಾಗಿ 1100ಕ್ಕೂ ಹೆಚ್ಚು ಬೋಧನಾ ಹಾಸಿಗೆಗಳನ್ನು ಹೊಂದಿರುವ ಈ ಆಸ್ಪತ್ರೆಯು ಕಾರ್ಪೊರೇಟ್ ಮಟ್ಟದ ಮೂಲ ಸೌಕರ್ಯಗಳನ್ನು ಹೊಂದಿದೆ. ಗ್ರಾಮೀಣ ಬೆಂಗಳೂರಿನ ಜನತೆಗೆ ಅತ್ಯಂತ ಕಡಿಮೆ ದರದಲ್ಲಿ ಹಾಗೂ ಉಚಿತವಾಗಿ ತೃತೀಯ ಹಂತದ ವೈದ್ಯಕೀಯ ಸೇವೆಗಳನ್ನು ಒದಗಿಸುವ ಗುರಿಯನ್ನ ಹೊಂದಿದೆ. ವೈದ್ಯಕೀಯ ಶಿಕ್ಷಣ ಮತ್ತು ಸೇವೆ ಎರಡರಲ್ಲೂ ಬಿಜಿಎಸ್ ಮತ್ತು ಜಿಮ್ಸ್ ಇಂದು ಹೊಸ ಭರವಸೆಯನ್ನ ಮೂಡಿಸಿದೆ. ಐಶ್ವರ್ಯ ಗೌಡ, ಫಿಲಂ ಬ್ಯೂರೋ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.